ಬೆಳೆಸಿ ಏನ್ ಮಾಡುತ್ತೆ? ಉಸಿರನ್ನ ಕೊಡುತ್ತದೆ. ನದಿಯು ಕೇಳುವುದಿಲ್ಲ, ಆದರೆ ಜೀವನವನ್ನ ಏನ್ ಮಾಡುತ್ತೆ? ಹರಡುತ್ತದೆ. ಹಾಗೆ ಮರವನ್ನ ಕಡಿಯಬೇಡ, ಅದು ತಾಯಿಯ ಸಮಾನ. ನಮ್ಗೆ ಹೇಗೆ ತಾಯಿ ಮುಖ್ಯನೋ ಅದ್ರಂಗೆ ಒಂದು ಮರ ಕೂಡ ಅದ್ರ ಸಮಾನ ಅಂತ ಏನ್ ಮಾಡ್ತಾ ಇದಾರೆ? ಹೇಳ್ತಾ ಇದ್ದಾರೆ ಕವಿಗಳು. ಓಕೆನಾ? ಇದರ ಅರಿವನ್ನ ಮೂಡಿಸ್ಲಿಕ್ಕಾಗಿ ನಾವೇನ್ ಮಾಡ್ತೀವಿ? ವಿಶ್ವ ಪರಿಸರ ದಿನಾಚರಣೆಯನ್ನ 1974ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡುತ್ತೆ? ಅನುಮೋದನೆ ಮಾಡುತ್ತೆ. ಹಾಗೆ ಅದರ ಕುರಿತು 1972ರಲ್ಲಿ ಚರ್ಚೆಗಳೇನಾಗ್ತವೆ? ಪ್ರಾರಂಭವಾಗುತ್ತೆ. ಆದರೆ 2 ವರ್ಷಗಳ ಕಾಲ ಈ ಚರ್ಚೆ ನಡೆಸಿ 1974 ಜೂನ್ 5ರಂದು ಮೊದಲು ವಿಶ್ವ ಪರಿಸರ ದಿನವನ್ನ ಎಲ್ಲೆಡೆ ಆಚರಿಸಲಾಗುತ್ತೆ. 1974 ಜೂನ್ 5ರಂದು ಏನ್ ಮಾಡುತ್ತೆ? ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ವಿಶ್ವ ಪರಿಸರ ದಿನವನ್ನ ಒಂದು ಧ್ಯೇಯ ವಾಕ್ಯದೊಂದಿಗೆ ಎಲ್ಲಾ ಕಡೆಯಲ್ಲೂ ಆಚರಿಸಲಾಗುತ್ತದೆ. ಹಾಗೆ ಸರಳವಾಗಿ ಈ ದಿನದ ಒಂದು ವಿಶೇಷತೆ ಏನು ಅಂತಂದ್ರೆ, ನಾವು ಮಾಡುವ ಪರಿಸರ ಹಾನಿಗಳಿಗೆ ನಾವೇ ಜವಾಬ್ದಾರರು. ಬೇರೆ ಯಾರಾದ್ರೂ ಜವಾಬ್ದಾರರಾಗ್ತಾರ? ನಾವೇನ್ ಮಾಡ್ತಾ ಇದ್ದೀವಿ ಅದು ನಮಗೆ ರಿಪೀಟ್ ಕೊಡುತ್ತೆ. ಹೌದಾ? ಹಾಗೆ ಎಚ್ಚರಿಕೆ ಎಲ್ಲಾ ಒಂದು ಜನರಿಗೆ ಎಚ್ಚರಿಕೆ ನೀಡುವಂತ ಒಂದು ಇವತ್ತಿನ ದಿನವಾಗಿದೆ. ಹಾಗೆ ಈ ದಿನ ಪರಿಸರದ ಬಗ್ಗೆ ಎಲ್ಲ ಜನರಲ್ಲಿ ಮತ್ತು ಸರ್ಕಾರಗಳಲ್ಲಿ ಜವಾಬ್ದಾರಿಯುತ ಭಾವವನ್ನ ಮೂಡಿಸುವ ಭಾವವನ್ನ ಏನ್ ಮಾಡ್ತಾ ಇದೆ? ಪ್ರಯತ್ನಿಸ್ತಿದೆ ಸರ್ಕಾರ ನಮ್ಗೆ. ಹಾಗೆ ನಾವು ದಿನವನ್ನ ಈ ಒಂದು ದಿನವನ್ನ ಬರೀ ಕೇವಲ ಆಚರಣೆ ಆಗಿ ಬಿಡೋದಷ್ಟೇ ಅಲ್ಲದೆ ನಾವೇನ್ ಮಾಡ್ಬೇಕು? ನಮ್ಮ ಜೀವನ ಶೈಲಿಯ ಒಂದು ಭಾಗವನ್ನಾಗಿ ಮಾಡ್ಕೋಬೇಕು. ಈ ಗಿಡವನ್ನ ಒಂದಿನ ನೆಟ್ಟು ಬಿಟ್ರೆ ಅದನ್ನ ಪೋಷಿಸಿದ್ರೆ ಆಗಲ್ಲ. ಡೈಲಿ ಏನ್ ಮಾಡ್ಬೇಕು? ಅದಕ್ಕೆ ನೀರ್ ಹಾಕ್ಬೇಕು. ಹೌದಾ? ಅದಕ್ಕೆ ಗೊಬ್ಬರ ಹಾಕ್ಬೇಕು. ಹಾಗಾದ್ರೆ ಮಾತ್ರ ದೊಡ್ಡದಾಗತ್ತೆ. ನೀವು ಒಂದೇ ದಿನ ಈ ಒಂದು ಕಾರ್ಯಕ್ರಮ ಸಲುವಾಗಿ ನಡೆಸಿದ್ರೆ ಸಾರ್ಥಕ ಆಗಲ್ಲ ಅನ್ನೋ ಒಂದು ಉದ್ದೇಶವನ್ನ ನಾವೇನ್ ಮಾಡ್ಬೇಕು? ತಲೆಯಲ್ಲಿ ಇಟ್ಕೋಬೇಕು. ಹಾಗೆ ಈ ಒಂದು ಕಾರ್ಯಕ್ರಮ ಎಲ್ಲರೂ ಏನ್ ಮಾಡೋಣ? ಪಾಲ್ಗೊಳ್ಳೋಣ ಈ ಕಾರ್ಯಕ್ರಮದಲ್ಲಿ. ಹಾಗೆ ಮುಂದಿನ ಒಂದು ಪೀಳಿಗೆಯ ಭವಿಷ್ಯವನ್ನ ಏನ್ ಮಾಡೋಣ? ರೂಪಿಸುವಲ್ಲಿ, ಅಂದ್ರೆ ಆ ಒಂದು ಭವಿಷ್ಯವನ್ನ ಕಾಪಾಡುವಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂತ ಹೇಳಿ ಈ ಮಾತುಗಳನ್ನ ನಾನೊಂದೆರಡು ಮಾತುಗಳನ್ನ ಮುಗಿಸುತ್ತಿದ್ದೇನೆ. World Environmental Day. Say loudly. Very good. ವಿಶ್ವ ಪರಿಸರ ದಿನಾಚರಣೆ. ಸಸಿಗಳನ್ನ ಏನ್ ಮಾಡಿದ್ವಿ ನಾವು? ಎಲ್ಲ ಪೇರೆಂಟ್ಸ್ಗೆ ಕೊಟ್ಟು ಕಳ್ಸಿದ್ವಿ. ಹೌದಾ? ಬಟ್ ಇಯರ್ ವೈಸ್ ಏನ್ ಮಾಡ್ತಾ ಇರ್ತೀವಿ? ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನ ಏನ್ ಮಾಡ್ತೀವಿ? ಜಾರಿಗೆ ತರ್ತೀವಿ. ಅದೆಲ್ಲ ಯಾಕೆ ಅಂದ್ರೆ ಪರಿಸರವನ್ನ ನಾವೇನ್ ಮಾಡ್ಬೇಕು?
ಸುತ್ತಮುತ್ತಲಿನ ಪರಿಸರವನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದಿದೀವಿ.